ಓಂ ಶನ್ನೋ ಮಿತ್ರಶ್ಯಂ ವರುಣಃ ಶನ್ನೋ ಭವತ್ವರ್ಯಮ ಶನ್ನ ಇಂದ್ರೋ ಬೃಹಸ್ಪತಿಃ ಶನ್ನೋ ವಿಷ್ಣುರುರುಕ್ರಮಃ ನಮೋ ಬ್ರಹ್ಮಣೇ ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ ಋತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ತನ್ಮಾಮವತು ತದ್ವಕ್ತಾರಮವತು ಅವತು ಮಾಂ ಅವತು ಮಾಂ ಅವತು ವಕ್ತಾರಂ. ಓಂ ಶಾಂತಿ ಶಾಂತಿ ಶಾಂತಿ. ಅಥ ಕೃಷ್ಣಯಜುರ್ವೇದೀಯ ತೈತ್ತಿರೀಯೋಪನಿಷದಿ ಆನಂದವಲ್ಲಿ ತತ್ರ ಷಷ್ಠೋನುವಾಕಃ. ಓಂ ಸಹನಾವವತೋ ಸಹನೌ ಭುನಕ್ತೋ ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಯಸ್ಮಾಜ್ಜಾತಂ ಜಗತ್ಸರ್ವಂ ಯಸ್ಮಿನ್ನೇವ ಪ್ರಲೀಯತೆ ಯೇನೇದಂ ಧಾರ್ಯತೆ ಚೈವ ತಸ್ಮೈ ಜ್ಞಾನಾತ್ಮನೇ ನಮಃ. ಯೈರಿಮೇ ಗುರುಭಿಃ ಪೂರ್ವಂ ಪದವಾಕ್ಯ ಪ್ರಮಾಣತಃ ವ್ಯಾಖ್ಯಾತಾಃ ಸರ್ವವೇದಾಂತಾಃ ತಾನ್ ನಿತ್ಯಂ ಪ್ರಣತೋಸ್ಮ್ಯಹಂ. ತೈತ್ತಿರೀಯಕಸಾರಸ್ಯ ಮಯಾಚಾರ್ಯ ಪ್ರಸಾದತಃ ವಿಸ್ಪಷ್ಟಾರ್ಥರುಚೀನಾಂ ಹಿ ವ್ಯಾಖ್ಯೇಯಂ ಸಂಪ್ರಣೀಯತೆ. ಓಂ ಸತ್ಯಂ ಜ್ಞಾನಮನಂತಮೇಕಮಮಲಂ ಧ್ವಸ್ತಾಂಧಕಾರಂ ಪರಂ ನಿರ್ದ್ವೈತಂ ಹೃದಿ ಪದ್ಮಮಧ್ಯನಿಲಯಂ ನಿಶ್ಶೇಷಧೀಸಾಕ್ಷಿಣಂ ವೇದಾಂತೋಪನಿವಿಷ್ಟಬೋಧವಿಷಯಂ ಪ್ರತ್ಯಕ್ತಯಾ ಯೋಗಿನಾಂ ಭಕ್ತ್ಯಾ ತಂ ಪ್ರಣಿಪತ್ಯ ವೇದಶಿರಸೋ ವಕ್ಷ್ಯಾಮಿ ಸದ್ವಾರ್ತಿಕಂ. ಯಸ್ಯೇದಂ ಸಕಲಾಮಲೇಂದು ಕಿರಣ ಪ್ರಖ್ಯೈರ್ಯಶೋ ರಶ್ಮಿಭಿಃ ವ್ಯಾಪ್ತಂ ಯಶ್ಚ ಕೃಪಾಲುತಾ ಪರವಶಶ್ಚಕ್ರೆ ಹಿತಂ ದುಃಖಿನಾಂ. ಯದ್ವಾಣೀ ಕುಲಿಶಾವರುಗ್ನಮತಯಃ ಪೇತುರ್ದಿಶಸ್ತಾರ್ಕಿಕಾಃ ಭಕ್ತ್ಯಾ ಪೂಜ್ಯತಮಂ ಪ್ರಣಮ್ಯತಮಹಂ ತದ್ಭಾಷ್ಯನೀತೌ ಯತೆ. ಅಥ ಷಷ್ಠೋನುವಾಕಃ. ಓಂ ಬಹುಸ್ಯಾಂ ಪ್ರಜಾ ಯೇಜೇತಿ ಸತಪೋತಪ್ಯತ. ಇನ್ನೊಂದು ಥರ ಹೇಳೋಣ. ಓಂ ಬಹುಸ್ಯಾಂ ಪ್ರಜಾ ಯೇಜೇತಿ ಸತಪೋತಪ್ಯತ. ಈ ಭಾಗವನ್ನು ವಿಚಾರ ಮಾಡ್ತಾ ಇದ್ದೇವೆ. ಇಲ್ಲಿ ಪೂರ್ವ ಪಕ್ಷಿ ಏನು ಹೇಳ್ದ ನೋಡಿ. ಪ್ರಜಾಯೇಯ ಮತ್ತೆ ಬಹುಸ್ಯಾಂ ಅಂತ ಇವೆಲ್ಲ ಹೇಳಿದ್ನಲ್ಲ ಪರಮಾತ್ಮ ಆತ್ಮ. ಈ ಆತ್ಮ ಎಂಥ ಅವನು ನೀವೇ ಹೇಳುವ ಹಾಗೆ ಸದೇವ ಸೌಮ್ಯೇದಮಗ್ರಾಸೀತ್ ಏಕಮೇವಾದ್ವಿತೀಯಂ. ಇವನು ಯಾರಿವನು? ಎರಡನೆಯದು ಇಲ್ಲದ ಒಬ್ಬನೇ ಆಗಿದ್ದ. ಹೌದಾನ? ಇಂತಹವನು ಬಹುವಾಗುವುದಕ್ಕೆ ಅದರೇನು ಬಹುಭವನ ಅಥವಾ ಪ್ರಜೆಗಳನ್ನು ಉತ್ಪತ್ತಿ ಮಾಡುವುದಕ್ಕೆ ಒಬ್ಬನೇ ಇದ್ದ, ಬಹುವಾಯಿತು. ಈಗ ಒಂದು ಪದಾರ್ಥ ಬಹುವಾಗಬೇಕಾದರೆ ಪ್ರಜೋತ್ಪತ್ತಿಯಾಗಬೇಕಾದರೆ ಏನಾಗಬೇಕು? ಅದಕ್ಕೆ ಮತ್ತೊಂದು ಅರ್ಥಾಂತರ. ಅರ್ಥಾಂತರ ಅಂದ್ರೇನು? ಪದಾರ್ಥಾಂತರ. ಇನ್ನೊಂದು ಪದಾರ್ಥದ ಸಂಯೋಗ ಅಂತಕ್ಕಂಥದ್ದು ಯಾವ ವಿಧದಿಂದಲಾದರೂ ಆಗಲೇಬೇಕು. ಇಲ್ಲದೇ ಇದ್ದರೆ ಒಂದು ವಸ್ತು ತಾನಾಗಿ ತಾನು ಬಹುವಾಗುವುದಕ್ಕಾಗಲಿ ಅಥವಾ ತಾನು ಇನ್ನೊಂದು ಪದಾರ್ಥವನ್ನು ಉತ್ಪತ್ತಿ ಮಾಡುವುದಕ್ಕಾಗಲಿ ಸಾಧ್ಯವಿಲ್ಲ. ಇದು ಹೇಗೆ ಸ್ವಾಮಿ? ಇದು ಇನ್ನೊಂದು ಪದಾರ್ಥ ಇಲ್ಲ ಅಂತೀರ. ಆತ್ಮನನ್ನು ಬಿಟ್ಟು ಇನ್ನೊಂದು ಪದಾರ್ಥ ಇಲ್ಲ ಅಂತೀರ. ಮತ್ತೆ ಅವನು ಬಹುತ್ಯಾಂ, ನಾನು ಬಹುವಾಗುವೆನು
ನಾನು ಪ್ರಜೆಗಳನ್ನು ಸೃಷ್ಟಿಸುವೆನು, ಉತ್ಪಾದಿಸುವೆನು ಅಂತ ಹೇಳ್ದ ಅಂತ ಹೇಳಿ ಯೋಚನೆ ಮಾಡ್ದ ಅಂತ ಹೇಳ್ತಾರೆ. ಹೇಗಾಗುತ್ತೆ ಸ್ವಾಮಿ, ಇನ್ನೊಂದು ಪದಾರ್ಥಾಂತರ ಅಂತ ಇಲ್ಲೇ ಹೇಗಾಗುತ್ತೆ ಅಂತ ಹೇಳ್ದ. ಅದಕ್ಕೆ ಉತ್ತರ ಹೇಳಿದ್ರು, ನೋಡಿ ಇಲ್ಲಿ ಬಹುಸ್ಯಾಂ ಪ್ರಜಾಯೇಯ ಅಂತ ಇದೆ ಸರಿ, ಆದರೆ ನಾವು ಹೇಗೆ ಅರ್ಥ ಮಾಡಿಕೊಳ್ಳಬಾರದು ಅಂದರೆ, ಹೇಗೆ ಒಬ್ಬ ತಂದೆಯು ಪ್ರಜೆಗಳನ್ನು ಉತ್ಪತ್ತಿ ಮಾಡುವವನಂತೆ ಹಾಗೆ ನಾವು ಅರ್ಥ ಮಾಡಿಕೊಳ್ಳಬಾರದು. ಏನಾಗಿದೆ ಅಲ್ಲಿ, ಅವನು ಬೇರೆ ಉತ್ಪತ್ತಿ ಮಾಡತಕ್ಕಂಥದ್ದು ಹೇಗಿದೆ, ಅದು ಪದಾರ್ಥಾಂತರ, ಇನ್ನೊಂದು ಪದಾರ್ಥ ಅಂದ್ರೇನು, ತನಗೆ ಯಾವ ವಿಧದಲ್ಲಿಯೂ ಕೂಡ ಸಂಬಂಧವಿರದ ಪೂರ್ಣವಾಗಿ ಬೇರೆಯೇ ಆಗಿರತಕ್ಕಂತಹ ಪದಾರ್ಥ. ತಂದೆ ಮಗ ಇರಬಹುದು, ಆದರೂ ಕೂಡ ಒಬ್ಬೊಬ್ಬರೂ ಕೂಡ ಪೂರ್ಣವಾಗಿ ಬೇರೆ ಬೇರೆ, ಆಕಾರ ಬೇರೆ, ಸ್ವಭಾವ ಬೇರೆ, ಗುಣ ಬೇರೆ, ಎಲ್ಲವೂ ಬೇರೆ ಬೇರೆ. ಹಾಗೆ ಇಲ್ಲಿ ಈ ಆತ್ಮ ಏನು, ತನಗಿಂತ ಬೇರೆ ಆಗಿರತಕ್ಕಂಥ ಯಾವ ವಿಧದಲ್ಲಿಯೇ ಆಗಲಿ ಭಿನ್ನವಾಗಿರತಕ್ಕಂಥ ವಸ್ತುವನ್ನು ತಂದೆಯು ಮಗನನ್ನು ಸೃಷ್ಟಿಸುವಂತೆ ಅಥವಾ ಉತ್ಪಾದನೆ ಮಾಡುವಂತೆ ಮಾಡಲಿಲ್ಲ. ಹಾಗರ್ಥವನ್ನು ಮಾಡಿಕೊಳ್ಬಾರ್ದು ಅಂತಂದರು. ಅಲ್ಲ ಸ್ವಾಮಿ, ಹಾಗರ್ಥ ಮಾಡ್ಕೊಳ್ಬಾರ್ದು, ಇನ್ನು ಹೇಗೆ ಅರ್ಥ ಮಾಡ್ಕೋಬೇಕು? ಬಹುವಾಗುವೇನು, ನಾನು ಪ್ರಜೆಗಳನ್ನು ಸೃಷ್ಟಿಸುವೆನು ಅಂದರೆ ಇನ್ನೇಗೆ ಅರ್ಥ ಮಾಡ್ಬೇಕು ಸ್ವಾಮಿ? ಪ್ರಜೆಗಳನ್ನು ಸೃಷ್ಟಿಸುವೆನು ಅಂದರೆ ಇನ್ನೇಗೆ ಅರ್ಥ ಮಾಡಬೇಕು ಅಂದರೆ, ಅದಕ್ಕೆ ಹೇಳ್ತೀವಪ್ಪ, ಏನು ಇದರರ್ಥ ಅಂತಂದರೆ, ಇಲ್ಲಿ ಪ್ರಜಾ ಅಂತಂದ್ರೆ ಏನು? ಪ್ರಜಾ ಅಂತಂದರೆ ಇಲ್ಲಿ ಕೇವಲ ಪ್ರಜಾ ಯಾರೋ ಮನುಷ್ಯರು ಹಾಗೆ ಅಂತ ಅರ್ಥವಲ್ಲ, ಎಲ್ಲ ನಾಮರೂಪಾತ್ಮಕವಾದ ದ್ವೈತ ಪ್ರಪಂಚ ಅಂತ ಅರ್ಥ. ಹೌದು ತಾನೆ? ನಾಮರೂಪಾತ್ಮಕವಾಗಿರ್ತಕ್ಕಂತಹ ದ್ವೈತ ಪ್ರಪಂಚವನ್ನ ಹೇಗೆ ಒಬ್ಬ ತಂದೆಯು ಮಗನನ್ನು ಉತ್ಪಾದನೆ ಮಾಡುವಂತೆ ಮಾಡಲಿಲ್ಲ. ಮತ್ತು ಏನರ್ಥ ಅಂದರೆ, ಈ ಒಂದು ನಾಮರೂಪ ಅಂತ ಏನಿದೆ, ಪ್ರಜಾ ಅಂತ ಏನು ಹೇಳಿದ್ದಾರೆ, ಅದನ್ನು ಪ್ರಜಾ ಶಬ್ದದಿಂದ ಹೇಳಿದ್ದಾರಲ್ಲ, ಅದರಿಂದ ಈ ನಾಮರೂಪ ಅದು ಏನು ಅಂತಂದರೆ, ಈ ನಾಮರೂಪಗಳು ಯಾವತ್ತಿಗೂ ಕೂಡ ಅಂದ್ರೇನು, ಈಗ ಮುಂದೆ ಹಿಂದೆ ಯಾವತ್ತಿಗೂ ಕೂಡ ಆತ್ಮನಿಗಿಂತ ಭಿನ್ನವಾಗಿ ಇರಲೇ ಇಲ್ಲ. ಮತ್ತೆ ಅಲ್ಲ ಸ್ವಾಮಿ, ಉತ್ಪತ್ತಿ ಆಯ್ತಲ್ಲ, ಹೇಗೆ ಉತ್ಪತ್ತಿ ಆಯಿತು? ಉತ್ಪತ್ತಿ ಆಯಿತು ಹೇಗೆ ಗೊತ್ತೇನು? ಇವು ಆತ್ಮನಲ್ಲಿ ಲಯವಾಗಿ ಇತ್ತು ಅಂತಂದ್ರು ಒಂದೇ, ಮತ್ತು ವ್ಯಾಕೃತವಾಗದೆ ಅವ್ಯಾಕೃತ ಸ್ಥಿತಿಯಲ್ಲಿ ಇತ್ತು. ಯಾವುದು? ಇವೆಲ್ಲವೂ ಕೂಡ ಇದನ್ನ ಈ ಅವ್ಯಾಕೃತ ಸ್ಥಿತಿಯಲ್ಲಿ ಇದ್ದದ್ದು ಏನಾಯಿತು? ಅವನು ತಪಸ್ಸು ಮಾಡಿದ್ರೆ ಜ್ಞಾನ, ಇಲ್ಲಿ ತಪಸ್ಸು ಜ್ಞಾನ ಮುಂದೆ ಹೇಳ್ತಾರೆ ಅದನ್ನ. ಅವನು ಸಂಕಲ್ಪ ಮಾಡ್ದ, ಏನಾಯಿತು? ಅದು ನಾಮರೂಪ ಅವ್ಯಾಕೃತವಾಗಿ ಅವನಲ್ಲಿಯೇ, ಅವನಿಗಿಂತ ಬೇರೆಯಾಗದೆ ಅವನ ಸ್ವರೂಪದಲ್ಲಿಯೇ ಇದ್ದ ಆ ನಾಮರೂಪಗಳು ಏನಾದವು? ಇವರು ಸಂಕಲ್ಪಿಸಿದ್ದೇ ತಡ ವ್ಯಾಕೃತಗೊಂಡವು. ಅವ್ಯಾಕೃತವಾಗಿತ್ತು, ವ್ಯಾಕೃತಗೊಂಡವು. ವ್ಯಾಕೃತಗೊಂಡ ಏನಾಯಿತು? ಅದು ಆತ್ಮನನ್ನು ಬಿಟ್ಟು ಇರಲೇ ಇಲ್ಲ. ವ್ಯಾಕೃತವಾದಾಗಲಿ ಯಾಕೆ? ಅವು ತನ್ನಲ್ಲಿಯೇ ಇತ್ತದು, ತನ್ನಲ್ಲಿಯೇ ಇತ್ತು, ತಾನೇ ಆಗಿದ್ದದ್ದು ಅವ್ಯಾಕೃತವಾಗಿತ್ತು, ವ್ಯಾಕೃತವಾಯಿತು ಅಷ್ಟೆ. ಹಾಗೆ ಅರ್ಥ ಮಾಡಬೇಕು ಅಂತೆ. ಹೇಗೆ ಇದು ಹೇಗೆ ಗೊತ್ತಾ ಅವ್ಯಾಕೃತವಾಗಿತ್ತು? ನೋಡಿ, ಒಂದು ಮಗು ಇದೆ. ಈ ಒಂದು ಸೂತ್ರ ಭಾಷೆಯಲ್ಲಿ ಮುಂದೆ ಬರುತ್ತೆ ಈ ಪ್ರಸಂಗ. ಹೇಗೆ ಅಂತಂದ್ರೆ, ನೋಡಿ, ಒಂದು ಮಗು ಇದೆ. ಏನಾಯಿತು? ಒಬ್ಬ ತಂದೆ ತಾಯಿ ಇದ್ದರು. ಅವರಿಗೆ ಬಹಳ ಕಾಲ ಸಂತಾನೋತ್ಪತ್ತಿ ಆಗಿರಲಿಲ್ಲ. ಅವರಿಗೆ ಸಂತಾನೋತ್ಪತ್ತಿ ಚಿಂತೆ ಆಗಿತ್ತು. ಏನಪ್ಪ, ನಮಗೆ ಆಗಿನ ಕಾಲದ ಮಾತು, ಗಂಡು ಮಗ ಅಂತಕ್ಕಂಥವನು ಹುಟ್ಟದೆ ಹೋಗಿಬಿಟ್ಟರೆ ನಮ್ಮ ಸಂತತಿ ವಿಚ್ಛೇದ ಆಗಿಬಿಡುತ್ತಲ್ಲ, ನಮಗೆ ಗತಿಯೇ ಇಲ್ಲವಲ್ಲ. ಎಲ್ಲ ಆಗಿನ ಕಾಲ ಮಾತು ಬಿಡಿ, ಅದಲ್ಲ ಈಗಿನ ಕಾಲಕ್ಕೆ ಅನ್ವಯಿಸೋದು ಬೇಡ. ಗತಿಯೇ ಇಲ್ಲವಲ್ಲ, ಏನು ಯಾವುದು ಹೇಗಾದರೂ ಮಾಡಿ ಒಂದು ಗಂಡು ಸಂತಾನವನ್ನು ನಾವು ಪಡ್ಕೊಳ್ಬೇಕು ಅಂತ ಏನೇನೋ ಮಾಡಿದ್ರು, ತಪಸ್ ಮಾಡಿದ್ರು, ಎಲ್ಲ ದೇವರ ಮರ ಹೋದರು.
ಕಡೆಗೆ ಫಲಿಸಿತು. ಒಂದು ಗಂಡು ಮಗುವಿಗೆ ಜನ್ಮವನ್ನು ಇತ್ತಳು ತಾಯಿ. ಅಲ್ಲಿ ಏನಾಯಿತು ಅವರಿಗೆ, ಓಹೋ, ಇನ್ನು ನಮ್ಮ ಈ ಒಂದು ವಂಶ ಯಾವ ವಿಚ್ಛಿತ್ತಿಯೂ ಇಲ್ಲದೆ ಬೆಳೆಯುತ್ತದೆ ಅಂತ ತೀರ್ಮಾನ ಮಾಡ್ಕೊಂಡ್ಬಿಟ್ರು. ಯಾಕೆ ಬೆಳೆಯುತ್ತೆ ಅಂದರೆ, ಇವನು ಈಗ ಮಗುವಾಗಿದೆ, ನಮ್ಮ ಗಂಡು ಸಂತಾನ ಆಗಿದೆ, ಅವನು ಬೆಳೀತಾನೆ, ಬೆಳೆದ ಮೇಲೆ ಅವನು ತಿರ್ಗ ಪ್ರಜೋತ್ಪತ್ತಿಯನ್ನು ಮಾಡ್ತಾನೆ, ಹೀಗಾಗಿ ಅದು ಮುಂದೆ ಬೆಳೆಯುತ್ತೆ ಅಂತ ತಿಳ್ಕೊಂಡ್ರು. ಈಗ ಅವನು ಯಾವಾಗಲೋ ಮುಂದೆ ಪ್ರಜೋತ್ಪತ್ತಿಯನ್ನು ಮಾಡ್ತಾನೆ ಅಂತಿತ್ತು. ಈಗ ಪ್ರಜೋತ್ಪತ್ತಿ ಅಂತಕ್ಕಂಥ ಸಾಮರ್ಥ್ಯ ಅವನು ಈ ಮಗುವಾಗಿದ್ದಾಗ, ಈಗ ತಾನೇ ಹುಟ್ಟಿದೆ ಮಗು, ಗಂಡು ಮಗು, ಅದಕ್ಕೆ ಆ ಸಾಮರ್ಥ್ಯ ಇದೆಯಾ ಇಲ್ವಾ? ಅಲ್ಲ ಸ್ವಾಮಿ, ಈಗ ತಾನೇ ಹುಟ್ಟಿದ ಮಗು ಎಲ್ಲಾರನ್ನು ಕೂಡ ಪ್ರಜನನ ಸಾಮರ್ಥ್ಯ ಇರೋಕ್ಕೆ ಸಾಧ್ಯನಾ? ಏನು ಹೇಳ್ತಾ ಇದ್ದೀರಿ ಅಂದರೆ, ಶಾಸ್ತ್ರ ಇದರ ಪ್ರಕಾರ ಹೇಳ್ತಾ ಇದೆ, ಇಲ್ಲ, ಅವನಲ್ಲಿ ಇದ್ದೇ ಇದೆ ಅದು. ಎಲ್ಲಿ ಅವನಲ್ಲಿ ಅಂದರೆ, ಆ ಹುಟ್ಟಿದ ಮಗುವಿನಲ್ಲಿ ನವಜಾತ ಶಿಶು ಪ್ರಜನನ ಸಾಮರ್ಥ್ಯ ಹೊಂದಿದೆ ಅದು. ಎಲ್ಲಿ ಸ್ವಾಮಿ? ಎಲ್ಲಿ ಇಲ್ಲ, ಅದು ಅವ್ಯಾಕೃತವಾಗಿ ಇದೆ ಅಲ್ಲಿ ಅವನಲ್ಲಿ ಅಷ್ಟೆ. ಈಗ ಅದು ಅವ್ಯಾಕೃತವಾಗಿದೆ, ಅವನು ಪ್ರೌಢಾವಸ್ಥೆಗೆ ಬಂದ ಮೇಲೆ ಅದು ವ್ಯಾಕೃತವಾಗುತ್ತದೆ, ಗೊತ್ತಾಗುತ್ತೆ ಅಷ್ಟೇ. ಹಾಗೆ ಇಲ್ಲಿಯೂ ಕೂಡ ಏನು ಅಲ್ಲೇ ಇತ್ತು, ತನ್ನ ಸ್ವರೂಪವನ್ನು ಬಿಟ್ಟುಕೊಡದೆ ಏನಾಯಿತು, ವ್ಯಾಕೃತವಾಯಿತು ಆ ನಾಮರೂಪಗಳು. ಇದನ್ನ ಏನು ಹೇಳ್ತೇವೆ ನಾವು ಇದರಲ್ಲಿ, ಇದನ್ನ ಸಬಹುಸ್ಯಾಂ ಪ್ರಜಾಯೇಯ ಅಂತ ಹೇಳ್ತಾ ಇದ್ದೇವೆ. ಹಾಗಾಗಿ ಬ್ರಹ್ಮಕ್ಕಿಂತ ಬೇರೆಯ ಇರದ ಜಾಗದಲ್ಲಿ, ಬ್ರಹ್ಮ ಇಲ್ಲದೆ ಇರತಕ್ಕಂಥ ಜಾಗ ಇಲ್ಲವೇ ಇಲ್ಲ, ಬೇರೆಯಾಗಿರದ ಜಾಗದಲ್ಲಿ ತಮ್ಮ ಆತ್ಮಸ್ವರೂಪವನ್ನು ಪ್ರಚ್ಯುತಗೊಳಿಸದೆ, ತಮ್ಮ ಸ್ವರೂಪವನ್ನು ಉಳಿಸಿಕೊಂಡು, ಅಪರಿತ್ಯಾಗೇನ ಉಳಿಸಿಕೊಂಡು ಏನಾಗಿದೆ, ಎಲ್ಲ ಅವಸ್ಥೆಗಳಲ್ಲಿಯೂ ಕೂಡ ಇದು ವ್ಯಾಕರಣವಾಗಿದೆ. ಯಾವುದು? ನಾಮರೂಪಗಳು ವ್ಯಾಕೃತವಾಗಿತ್ತು, ವ್ಯಾಕರಣವಾಯಿತು. ಇದನ್ನ ಹೀಗೆ ಅರ್ಥ ಮಾಡಬೇಕು. ಇಲ್ಲದೆ ನಾವು ಏನೋ ತಂದೆ ಮಗದನ್ನು ಉತ್ಪಾದಿಸುವಂತ ಯಾಕೆ ಸ್ವಾಮಿ ಆಗುತ್ತೆ? ಎಲ್ಲರೂ ಅವಯವ ಇದೆಯಾ ಅದಕ್ಕೆ? ಯಾವುದಕ್ಕೆ? ಆತ್ಮನಿಗೆ. ಮತ್ತೆ ಕ್ರಿಯೆ ಉಂಟಾ? ಮತ್ತೆ ಆತ್ಮನಿಗಿಂತ ಇನ್ನೊಂದು ಭಿನ್ನವಾದ ವಸ್ತು ಅಂತ ಇದೆಯಾ ಪ್ರಯೋಜನ ಸಾಮರ್ಥ್ಯಕ್ಕೆ? ಏನೂ ಇಲ್ಲ. ಹಾಗಾಗಿ ಏನಾಗುತ್ತೆ, ಆ ಒಂದು ಹೊಂದೋದಿಲ್ಲ, ಇದೇ ಹೊಂದತಕ್ಕಂಥ. ಹೀಗೆ ತನ್ನಲ್ಲಿ ಇತ್ತು, ಅವ್ಯಾಕೃತವಾಗಿತ್ತು, ನಾಮರೂಪಾತ್ಮಕವಾಗಿ ವ್ಯಾಕರಣವಾಯಿತು. ಹೀಗೆ ಅರ್ಥ ಮಾಡಿಕೊಳ್ಬೇಕು. ಆದ್ದರಿಂದ ಈ ಒಂದು ಪ್ರಪಂಚ, ಆತ್ಮ ಬಹುವಾಗಿದ್ದಾನೆ, ಬಹುವಾಯಿತು, ನಾಮರೂಪ ವ್ಯಾಕರಣಗೊಂಡ ಅಂದರೆ ಯಾವ ದೃಷ್ಟಿಯಿಂದ, ಯಾವ ಅರ್ಥದಲ್ಲಿ ಅಂತಂದರೆ, ಆತ್ಮನು ಈಗಲೂ ಒಬ್ಬನೇ, ಆಗಲೂ ಒಬ್ಬನೇ, ಹಿಂದೆಯೂ ಒಬ್ಬನೇ, ಯಾವಾಗಲೂ ಒಬ್ಬನೇ, ಅವನಿಗಿಂತ ಭಿನ್ನವಾಗಿ ಇನ್ನೊಂದು ವಸ್ತು ಇಲ್ಲ. ಆದರೂ ಕೂಡ ಈ ಬಹುವಾಗಿರುವಿಕೆ ಎಂಬತಕ್ಕಂಥದ್ದು ತದ್ವಾರೇಣೈವ, ಕೊನೆಯ ಮಾತು ಹೇಳಿದ್ದು ತದ್ವಾರ. ತದ್ವಾರ ಅಂದ್ರೇನು? ಆ ಒಂದು ದ್ವಾರ ಅಂದರೆ ಇಲ್ಲಿ ಉಪಾಧಿ ಅಂತ ಅಷ್ಟೆ. ತದ್ವಾರ, ತದ್ ಅಂದ್ರೇನು? ನಾಮರೂಪ ಅಂದರೆ ನಾಮರೂಪೋಪಾಧಿ, ನಾಮರೂಪೋಪಾಧಿನ ಏವ ಅಷ್ಟೆ. ಅಂದ್ರೆ ಏನು? ನಾಮರೂಪಗಳೆಂಬ ಉಪಾಧಿ ಇಂದ ಏನಾಯಿತು, ಓಹೋ ಅವನು ಬಹುವಾಗುವೆನು, ಅವನು ಸೃಷ್ಟಿಸಿದನು, ಇವೆಲ್ಲ ಉಪಾಧಿಯಿಂದ ಹೊಂದುತ್ತೆ ಹೊರತು ನಾಮರೂಪಗಳೆಂಬ ಉಪಾಧಿಯಿಂದ ಉಪಹಿತನಾಗಿರ್ತಕ್ಕಂತಹ ಆತ್ಮನಿಗೆ ಇವೆಲ್ಲ ಹೊಂದುತ್ತೆ ಅಷ್ಟೇ ಹೊರತು ಕೇವಲ ಆತ್ಮನಿಗೆ ಯಾವುದೂ ಇಲ್ಲ. ಮತ್ತು ಇದನ್ನು ಯಾಕೆ ಹೇಳಿದ್ರು ಅಂದರೆ, ಇದನ್ನು ಹೇಳಿರತಕ್ಕಂಥದ್ದೇ ಅಧ್ಯಾರೋಪ ದೃಷ್ಟಿಯಿಂದ. ಅಂದರೆ ಏನು? ಈ ಯಾವುದನ್ನು ಅಧ್ಯಾರೋಪ ಮಾಡಿದ್ರು, ಅಪವಾದ ಯಾವುದನ್ನು ಮಾಡೋದಕ್ಕೋಸ್ಕರ, ಅಪವಾದವನ್ನು ಯಾವುದು ಮಾಡೋದಕ್ಕೋಸ್ಕರ ಗೊತ್ತೇನು? ಇದು ಹೀಗೆ ಅವ್ಯಾಕೃತವಾಗಿ ಅವನಲ್ಲೇ ಇದ್ದ ನಾಮರೂಪಗಳನ್ನು ಈ ಒಂದು ಬೇರೆಯ ಲೌಕಿಕ ಒಂದು ವ್ಯವಸ್ಥೆ ಇದ್ದಂತೆ ಯಾವ ಅವಯವಗಳನ್ನಾಗಲಿ ಮತ್ತು ಇನ್ನೊಂದು ವಸ್ತುವನ್ನಾಗಲಿ, ಅಥವಾ ಏನೇನೋ ಹೇಳ್ತಾರೆ, ಪುರುಷ ಇದ್ದ,
ಅವನಿಗೇನು ಬೇಕು? ಪ್ರಕೃತಿ ಇಂಥದ್ದು ಬೇಕೇ ಬೇಕು. ಪ್ರಕೃತಿ ಇಲ್ಲದೆ ಇದ್ರೆ ಉತ್ಪಾದನೆ ಸಾಧ್ಯವೇ ಇಲ್ಲ. ಪುರುಷ ಪ್ರಕೃತಿ ಅಂತ ಹೇಳಿ ಅವೆಲ್ಲ ಏನು ಎಲ್ಲವೂ ಕೂಡ ಏನು ಅಧ್ಯಾರೋಪದ ಅಂದರೆ ಇವೆಲ್ಲವೂ ಕೂಡ ಯಾವುದನ್ನು ಬಯಸದೆ ಇವನು ಕೇವಲ ವ್ಯಾಕರಣ ಮಾಡುವುದರ ದೃಷ್ಟಿಯಿಂದ ಇದು ಹುಟ್ಟಿತು. ನಾನು ಬಹುವಾಗುವುದು ಅಂತ ಹೇಳಿದ್ದಾನೆ ಅಂತ ಹೇಳೋದಕ್ಕೆ. ಅಲ್ಲಗಳೆಯೋದು ಯಾವುದು? ಯಾವ ಬೇರೊಂದನ್ನು ಅಪೇಕ್ಷಿಸಲಿಲ್ಲ ಅಂತಂತ ಹೇಳೋದಕ್ಕೆ. ಹೇಗೆ? ಬೇರೆ ಲೌಕಿಕವಾಗಿರ್ತಕ್ಕಂಥ ಎಲ್ಲ ತತ್ವಗಳು ಬೇರೆ ಅಪೇಕ್ಷಿಸುತ್ತವೆ. ಹಾಗಲ್ಲ ಅಂತ ಹೇಳ್ತಕ್ಕ ಇಷ್ಟು ಈಗ ಹೇಳ್ತಾ ಇದ್ದಾರೆ ಇವತ್ತಿನ ಭಾಗ. ಯಾಕೆ ಇದು ಸ್ವಲ್ಪ ಚೆನ್ನಾಗಿ ಅರ್ಥ ಆಗ್ಬಿಟ್ರೆ ಮುಂದಿನದೆಲ್ಲ ಚೆನ್ನಾಗಿ ಅರ್ಥ ಆಗ್ಬಿಡುತ್ತೆ. ಇವತ್ತಿನ ನಹಿ ಆತ್ಮನೋ ಅನ್ಯತ್ ಅನಾತ್ಮಭೂತಂ ತತ್ ಪ್ರವಿಭಕ್ತ ದೇಶ ಕಾಲಂ ಸೂಕ್ಷ್ಮಂ ವ್ಯವಹಿತಂ ವಿಪ್ರಕೃಷ್ಟಂ ಭೂತಂ ಭವದ್ ಭವಿಷ್ಯದ್ವಾ ವಸ್ತು ವಿದ್ಯತೆ ನ ವಿದ್ಯತೆ. ಭಾಷ್ಯ ಲಲಿತವಾಗಿರ್ತಕ್ಕಂಥದ್ದು ನೋಡಿ. ಆತ್ಮನೋ ಅನ್ಯತು ಇಷ್ಟೇ ಹೊರತು, ವ್ಯಾಕರಣವಾಗಿ ಅಷ್ಟೇ ಹೊರತು ಆತ್ಮನಿಗಿಂತ ಬೇರೆಯಾಗಿ ಈ ನಮಗೆ ಕಾಣ್ತಾ ಇದೆಯಲ್ಲ ಪ್ರಪಂಚ, ಹುಟ್ಟಿರೋ ಪ್ರಪಂಚ, ಹುಟ್ಟಿದೆ ಪ್ರಪಂಚ, ಇವು ಯಾವುದು ಕೂಡ ಆತ್ಮನಿಗಿಂತ ಭಿನ್ನವಾಗಿ, ಆತ್ಮನಿಗಿಂತ ಬೇರೆಯಾಗಿ ಏನು ಅನಾತ್ಮ ಸ್ವರೂಪದಿಂದ ಅದಕ್ಕಿಂತ ಬೇರೆಯಾದ ಕಾಲದಲ್ಲಿ ಹುಟ್ಟುವುದಕ್ಕಿಂತ ಮುಂಚೆ ಮತ್ತೆ ಹುಟ್ಟಿದ ಮೇಲೆ ಎಂಬತಕ್ಕಂತಹ ಮುಂಚೆ ಆಮೇಲೆ ಎಂಬತಕ್ಕಂಥ ಕಾಲ ಪರಿಚ್ಛಿನ್ನತ್ವದಲ್ಲಿ ಏನು ಸೂಕ್ಷ್ಮವಾಗಿರ್ತಕ್ಕಂತಹ ತತ್ಪ್ರವಿಭಕ್ತ ವ್ಯವಹಿತಂ ಅಂದರೆ ಯಾವ ಅಡ್ಡಿ ಆತಕ ಅಂತಂತ ಮರೆ ಮಾಡತಕ್ಕಂಥ, ವಿಪ್ರಕೃಷ್ಟಂ ದೂರ ಇರತಕ್ಕಂತಹ, ಹಿಂದೆ ಮುಂದೆ ಈಗ ಯಾವ ವಸ್ತುವು ಕೂಡ ಇಲ್ಲ. ಯಾವುದು? ಅದಕ್ಕಿಂತ ಪ್ರವಿಭಕ್ತವಾಗಿರುವುದಾಗಲಿ, ಪ್ರವಿಭಕ್ತ ದೇಶಕಾಲದಲ್ಲಿ ಇರುವುದಾಗಲಿ, ಅದಕ್ಕಿಂತ ಸೂಕ್ಷ್ಮವಾಗಿರುವುದಾಗಲಿ, ಮತ್ತು ಅದನ್ನು ಅಡ್ಡಿ ಮಾಡತಕ್ಕಂಥ ಒಂದಾಗಲಿ, ಮತ್ತು ವಿಪ್ರಕೃಷ್ಟಂ ಅದಕ್ಕಿಂತ ದೂರ ಇರತಕ್ಕಂಥದ್ದಾಗಲಿ, ಅಂತಹ ವಸ್ತು ಯಾವ ಕಾಲದಲ್ಲಿಯೂ ಇಲ್ಲ. ಯಾರಿಗಿಂತ? ಆತ್ಮನಿಗಿಂತ ಬೇರೆಯಾಗಿ ಇಂಥ ವಸ್ತು ಯಾವ ಕಾಲದಲ್ಲಿಯೂ ಇಲ್ಲ ಅಂತ ಹೇಳಿ, ಅಥೋ ನಾಮರೂಪೇ ಸರ್ವಾವಸ್ಥೆ ಬ್ರಹ್ಮಣೈವ ಆತ್ಮವತಿ ನ ಬ್ರಹ್ಮ ತದಾತ್ಮಕಂ. ಹೀಗೆ ಈ ನಾಮರೂಪೇ, ನಾಮಚ ರೂಪಂಚ ನಾಮರೂಪೇ, ನಾಮ ಮತ್ತು ರೂಪ ಎರಡೂ ಇದೆಯಲ್ಲ, ದ್ವಿವಚನ ಇದು. ನಾಮರೂಪಗಳೆರಡೂ ಕೂಡ ಸರ್ವಾವಸ್ಥೆ, ಎಲ್ಲ ಅವಸ್ಥೆಗಳಲ್ಲೂ ಇದ್ದುಕೊಂಡಿರ್ತಕ್ಕಂಥ ಈ ನಾಮರೂಪಗಳು ಏನಾಗಿದೆ ಗೊತ್ತೇನು? ಬ್ರಹ್ಮಣ ಏವ, ಬ್ರಹ್ಮದಿಂದಲೇ ಇವುಗಳೆಲ್ಲ ಏನಾಗಿದೆ? ನಾಮರೂಪಗಳು ಆತ್ಮವತಿ, ತಮ್ಮ ಸ್ವರೂಪವನ್ನು ಪಡೆದುಕೊಂಡಿವೆ, ತಮ್ಮ ಇರುವಿಕೆಯನ್ನು ಪಡೆದುಕೊಂಡಿವೆ. ಆತ್ಮನಿಂದಲೇ ಇವಕ್ಕೆ ಇರುವಿಕೆ. ಅದಕ್ಕೇನು? ಆತ್ಮವತಿ. ಆತ್ಮವತಿ ಅಂತಕ್ಕಂಥದ್ದು ಇಲ್ಲಿ ಯಾವುದು? ಇದು ದ್ವಿವಚನ ರೂಪ. ಯಾವುದ ಲಿಂಗ? ನಪುಂಸಕಲಿಂಗ. ಮತ್ತೆ ಈ ಒಂದು ಪ್ರಥಮಾ ವಿಭಕ್ತಿ ಏನು? ಆತ್ಮವತ್, ಆತ್ಮವತಿ, ಆತ್ಮವಂತಿ ಅಂತಕ್ಕಂಥ ರೂಪ. ಆತ್ಮವತಿ ಅಂತಕ್ಕಂಥ ದ್ವಿವಚನ ರೂಪ. ಯಾಕೆ? ನಾಮರೂಪೇ ಸರ್ವ ಎಲ್ಲ ಅವಸ್ಥೆಗಳಲ್ಲಿಯೂ ಕೂಡ ಇದು ಏನಾಗಿದೆ? ಈ ಒಂದು ಬ್ರಹ್ಮದಿಂದ, ಅಲ್ಲಿ ನೋಡಿ, ಅಲ್ಲಿ ಆತ್ಮ ಅಂತ ಹಾಕಿದ್ರು, ಇದು ಬ್ರಹ್ಮ ಅಂತ ಹಾಕಿದ್ರು. ಬ್ರಹ್ಮದಿಂದಲೇ ಇವೇನು ತಮ್ಮ ಇರುವಿಕೆಯನ್ನು ಪಡೆದುಕೊಂಡಿವೆ ಅಷ್ಟೇ ಹೊರತು ನ ಬ್ರಹ್ಮ ತದಾತ್ಮಕಂ. ಅವುಗಳು ಇರುವುದರಿಂದ ಬ್ರಹ್ಮವು ತನ್ನ ಇರುವಿಕೆಯನ್ನು ಪಡೆದುಕೊಂಡಿಲ್ಲ. ನೋಡ್ರಿ, ನಾಮರೂಪ ಈ ಪ್ರಪಂಚ ಇದೆ, ಆದ್ದರಿಂದ ಬ್ರಹ್ಮ ಇದ್ದಾನೆ, ಅದರಿಂದ ಇರೋನು ಪಡ್ಕೊಂಡಿಲ್ಲ. ಎಲ್ಲರೂ ಉಂಟ? ಆ ಬ್ರಹ್ಮದಿಂದ ಇವುಗಳು ಇರುವಿಕೆಯನ್ನು ಪಡೆದುಕೊಂಡಿವೆ ಅಷ್ಟೆ. ಮತ್ತು ತೇ ತತ್ ಪ್ರತ್ಯಾಖ್ಯಾನೆ ನಸ್ತ ಏವ ಇತಿ. ತೇ ಅವೆರಡು ತೇನೇನು? ತೇ ನಾಮರೂಪೆ ಅಂತ. ಆ ನಾಮರೂಪಗಳು ತತ್ ಪ್ರತ್ಯಾಖ್ಯಾನೆ, ಆ ಒಂದು ಆತ್ಮ ಪ್ರತ್ಯಾಖ್ಯಾನ ಅಂತ ಅರ್ಥ. ಆತ್ಮನನ್ನ ಪ್ರತ್ಯಾಖ್ಯಾನ, ಆತ್ಮ ಇಲ್ಲ ಅಂತ ಆಗಿಬಿಟ್ಟರೆ ನಸ್ತಃ, ಅವೆರಡೂ ಕೂಡ ಇಲ್ಲವೇ ಇಲ್ಲ. ಆತ್ಮ ಇಲ್ಲ ಅಂತಾರೆ, ಅವು ಇಲ್ಲ ಅಷ್ಟೇ. ಆದ್ದರಿಂದ ತದಾತ್ಮಕ್ಕೆ ಉಚ್ಯತೆ. ಆದ್ದರಿಂದ ಇದು ತದಾತ್ಮಕೆನೇನು? ಆ ಒಂದು ಬ್ರಹ್ಮಾತ್ಮಕ್ಕೆ ಇತ್ಯುಚ್ಯತೆ.
ಇವು ಬ್ರಹ್ಮಸ್ವರೂಪವಾಗಿವೆ ಎಂಬುದಾಗಿ ಹೇಳಲ್ಪಟ್ಟಿವೆ. ಯಾಕೆ? ಬ್ರಹ್ಮ ಇಲ್ಲ ಅಂದರೆ ಇದು ಇಲ್ಲ ಅಷ್ಟೆ. ಮತ್ತೆ ಇವಿಲ್ಲ ಅಂತಂದರೆ ಬ್ರಹ್ಮ ಇದ್ದೇ ಇರುತ್ತೆ, ಏನಿಲ್ಲ. ಬ್ರಹ್ಮ ಇಲ್ಲ ಇದಿಲ್ಲ, ಇದಿಲ್ಲ ಅಂದ್ರೆ ಬ್ರಹ್ಮ ಏನು ಆಗೋದಿಲ್ಲ, ಇದ್ದೇ ಇರುತ್ತೆ ಅಷ್ಟೆ. ಮತ್ತು ತಾಭ್ಯಾಂಚ ಉಪಾಧಿಭ್ಯಾಂ ಜ್ಞಾತೃಜ್ಞೇಯ ಜ್ಞಾನ ಶಬ್ದಾರ್ಥಾದಿ ಸರ್ವ ಸಂವ್ಯವಹಾರ ಭಾಗ್ ಬ್ರಹ್ಮ. ಈ ಒಂದು ಉಪಾಧಿಭ್ಯಾಂ ದ್ವಿವಚನ. ಯಾವ ಉಪಾಧಿ? ಎರಡು ಉಪಾಧಿಗಳಿಂದ. ಯಾವ ಎರಡು ಉಪಾಧಿಗಳು? ನಾಮರೂಪ ಎಂಬ ಉಪಾಧಿಗಳಿಂದ. ನೋಡಿ, ಬಹಳ ಚೆನ್ನಾಗಿ ಅರ್ಥ ಆದರೆ ಈ ಪ್ರಪಂಚದ ಹಣೆ ಬರ ಗೊತ್ತಾಗುತ್ತೆ. ಬ್ರಹ್ಮದ ಒಂದು ಏಕಮೇವಾದ್ವಿತೀಯತ್ವ ಚೆನ್ನಾಗಿ ಗೊತ್ತಾಗುತ್ತೆ. ಎಲ್ಲ ಕೂಡ ತೋರ್ತಾ ಉಪಾಧಿಯಿಂದ ಅಷ್ಟೇ. ಸ್ವತಃ ಬ್ರಹ್ಮಕ್ಕೇನು ಇಲ್ಲ, ಆ ಬ್ರಹ್ಮವೇ ನಾನಾಗಿದ್ದೇನೆ ಅಂತಕ್ಕಂಥದ್ದು. ತಾಭ್ಯಾಂಚ, ಆ ನಾಮರೂಪಗಳೆಂಬ ಎರಡು ಉಪಾಧಿಗಳಿಂದ ಏನಾಗಿದೆ? ಎಲ್ಲ ತ್ರಿಪುಟಿ ವ್ಯವಹಾರಗಳು ಕೂಡ ನಡೀತಾ ಇದೆ. ಜ್ಞಾತೃ, ಜ್ಞೇಯ, ಜ್ಞಾನ, ಶಬ್ದ, ಅರ್ಥ ಎಲ್ಲವೂ ಕೂಡ ಏನಾಗಿದೆ? ಆ ಉಪಾಧಿಗಳಿಂದ ತಮ್ಮ ವ್ಯವಹಾರ ಅಂತ ಆಗಿದೆ ಅದು ಅಷ್ಟೆ. ಇಲ್ಲದೇ ಇದ್ರೆ ಸ್ವತಃ ಬ್ರಹ್ಮಕ್ಕೆ ಏನು ವ್ಯವಹಾರ? ಸರ್ವ ವ್ಯವಹಾರ ಶೂನ್ಯಂ ಬ್ರಹ್ಮ ಅಷ್ಟೇ. ಹೀಗೆ ಮುಂದೆ ಹೇಳ್ತಾ ನೋಡಿ, ಸ ಆತ್ಮ ಏವಂ ಕಾಮ ಸನ್ ತಪಃ ಅತಪ್ಯತ. ಸ ಆತ್ಮ, ನೋಡಿ ಇಂತಹ ಆತ್ಮನು, ಹೀಗಿರ್ತಕ್ಕಂಥ ಆತ್ಮ, ಏವಂ ಕಾಮ ಅಂದರೆ ಈ ರೀತಿಯ ಕಾಮವುಳ್ಳವನಾಗಿ. ಯಾವ ರೀತಿಯ ಕಾಮವುಳ್ಳವನಾಗಿ? ಬಹುತ್ಯಾಂ ಪ್ರಜಾಯೇಯ, ಎರಡು ಕಾಮ ಇದೆಯಲ್ಲ ಹೇಳಿದಾರಲ್ಲ. ಈ ರೀತಿಯ ಕಾಮವುಳ್ಳವರಾಗಿ, ಮತ್ತೆ ಹೀಗೆ ಕಾಮವುಳ್ಳವನಾಗಿ, ತಪಃ ಅತಪ್ಯತ, ಅವನು ತಪಸ್ಸನ್ನು ತಪಿಸಿದನು, ತಪಸ್ಸನ್ನು ಮಾಡಿದನು. ತಪಸ್ಸನ್ನು ಮಾಡಿದ ಏನು ತಪಸ್ಸನ್ನು ಮಾಡಿದನು? ನಮ್ಮಂಥ ಲೌಕಿಕರಿಗೆ ಸರಿ ತಪಸ್ಸನ್ನು ಮಾಡಿದಂತೆ. ಅವನು ತಪಸ್ಸನ್ನು ಮಾಡಿದ ಅಂದರೆ ಅವನಿಗೆ ಯಾರನ್ನು ಕುರಿತು ತಪಸ್ಸನ್ನು ಮಾಡಿದ? ಯಾರನ್ನು ಕುರಿತು ಅನ್ನೋದಕ್ಕೆ ಇನ್ನೊಬ್ಬ ಎಲ್ಲಿದ್ದ? ಮತ್ತೆ ಅತಪ್ಯತ, ತಪಸ್ಸನ್ನು ಮಾಡಿದನು ಅಂದ್ರೆ ಅರ್ಥ ಏನು ಅಂದರೆ ತಪಃ ಇತಿ ಜ್ಞಾನ ಮುಚ್ಯತೆ. ಇದು ತಪಃ ಅಂತಂದರೆ ಸಾಮಾನ್ಯವಾಗಿ ಮನುಷ್ಯರು, ಮಹರ್ಷಿಗಳು, ಋಷಿಗಳು ಮತ್ತೆ ಬೇರೆ ಲೌಕಿಕವಾಗಿ ಮಾಡ್ತಕ್ಕಂಥ ತಪಸ್ಸು ಅಂತ ಅಲ್ಲ. ಇದು ತಪಸ್ಸು ಅಂತಂದ್ರೆ ಏನು? ಜ್ಞಾನ ಅಷ್ಟೆ, ಕೇವಲ ಜ್ಞಾನ ಅಷ್ಟೆ, ಜ್ಞಾನ ಸ್ವರೂಪ ಅಷ್ಟೆ, ಜ್ಞಾನ. ಇವೆಲ್ಲವೂ ಕೂಡ ಮಾತು ಅಧ್ಯಾರೋಪವೇ ಇರಲಿ. ಅಂದ್ರೆ ಏನು? ಇವನು ಯಾವ ಉಪಕರಣಗಳನ್ನು ಬಯಸಲಿಲ್ಲ ಅಂತ ಅಷ್ಟೇ ಅಪವಾದ. ಯಾವ ಉಪಕರಣಗಳನ್ನು ಬಯಸದೆ ಏನಾದ? ಇವನು ಈ ಒಂದು ನಾಮರೂಪದಲ್ಲಿ ವ್ಯಾಕರಣಗೊಂಡ ಅಂತಷ್ಟೇ. ತಪಃ ಇತಿ ಜ್ಞಾನ ಮುಚ್ಯತೆ. ಯಸ್ಯ ಜ್ಞಾನಮಯಂ ತಪಃ, ಮುಂಡಕದಲ್ಲಿ ಬರ್ತಾಗತ್ತೆ, ಬಂದಿದೇನಾಗುತ್ತೆ? ಯಾವುದು? ಯಸ್ ಸರ್ವಜ್ಞ ಸರ್ವವಿತ್ ಯಸ್ಯ ಜ್ಞಾನಮಯಂ ತಪಃ ತಸ್ಮಾದೇತದ್ ಬ್ರಹ್ಮ ನಾಮರೂಪಮನ್ನಂಚ ಜಾಯತೆ. ಆ ತಪಸ್ಸು ಜ್ಞಾನ. ಯಸ್ಯ ಜ್ಞಾನಮಯಂ ತಪಃ, ತಪಃ ಅಂದ್ರೇನು? ಜ್ಞಾನಮಯ, ಜ್ಞಾನ ತಪಸ್ಸು, ಜ್ಞಾನಮಯ, ಜ್ಞಾನ ಪ್ರಾಚುರ್ಯ, ಜ್ಞಾನವೇ ಅದು ತಪಸ್ಸು. ಇಂತಹ ಜ್ಞಾನದಿಂದ ಏನು ಮಾಡೋದು? ಇದು ಮುಂಡಕದಲ್ಲಿ ಕೂಡ ಇದನ್ನು ಹೇಳಿದ್ದಾರೆ. ಶ್ರುತಿ ಅಂತ ಬೇರೆ ಶ್ರುತಿ ಮುಂಡಕ ಶ್ರುತಿ. ಮತ್ತು ಆಪ್ತ ಕಾಮತ್ವಾಚ ಇತರಸ್ಯ ಅಸಂಭವ ಏವ ತಪಸಃ. ಹೀಗರ್ಥ ಮಾಡದೆ ಇತರಸ್ಯ ತಪಸಃ ಅಂದರೆ ಬೇರೆ ತಪಸ್ಸು ಅಂದರೆ ನಮಗೆ ಗೊತ್ತಿರತಕ್ಕಂಥ ತಪಸ್ಸು ಬೇಕಾದಷ್ಟು ಇದೆಯಲ್ಲ. ಏಕಾಗ್ರತೆಯಿಂದ ಒಂದೇ ಕಡೆ ಕೂತ್ಕೊಳ್ಳೋದು, ವರ್ಷಾನುಗಟ್ಟಲೆ ತಪಸ್ಸು ಮಾಡೋದು, ಮಳೆಯಲ್ಲಿ ಏನೋ ಇದೆಯಲ್ಲ, ಇಂತಹ ತಪಸ್ಸು ಈ ಒಂದು ಆತ್ಮನಿಗೆ ಹೊಂದುವುದಿಲ್ಲ. ಯಾಕೆ ಹೊಂದುವುದಿಲ್ಲ? ಬೇಕಾದಷ್ಟು ಕಾರಣ. ಯಾಕೆ? ಇವನು ಯಾರು ಕುರಿತು ತಪಸ್ಸು ಮಾಡಬೇಕು? ಬೇರೆ ಯಾರಿದ್ದಾರೆ? ಅವೊಂದು. ಇನ್ನೊಂದು, ಮತ್ತೆ ಇವನೇನಾಗಿದ್ದಾನೆ? ಆಪ್ತ ಕಾಮತ್ವಾಚ. ಇವನು ಯಾವ ಕಾಮಕ್ಕೋಸ್ಕರ, ಯಾವ ಕಾಮವನ್ನು ಪಡೆಯುವುದಕ್ಕೋಸ್ಕರ ತಪಸ್ಸು ಮಾಡಬೇಕು? ಎಲ್ಲ ಕಾಮಗಳನ್ನು ಕೂಡ ಆಗಲೇ ಪಡೆದುಕೊಂಡು ಬಿಟ್ಟಿದ್ದಾನೆ. ಆಪ್ತ ಕಾಮ ಇವನು.
ಪಡೆದುಕೊಂಡು ಬಿಟ್ಟಿದ್ದಾನೆಂದ್ರೇನು? ಕಾಮಗಳು ಯಾವುವೂ ಕೂಡ ತನಗಿಂತ ಆತ್ಮನಿಗಿಂತ ಬೇರೆಯಾಗಿ ಇರೋದಕ್ಕೆ ಸಾಧ್ಯವೇ ಇಲ್ಲ, ಇಲ್ಲವೂ ಇಲ್ಲ. ಆತ್ಮಸ್ವರೂಪಕ್ಕಿಂತ ಬೇರೆಯಾಗಿ ಯಾವ ಕಾಮವೂ ಇಲ್ಲ. ಹಾಗಾಗಿ ಏನಾಗಿದೆ? ಎಲ್ಲವೂ ಇವನದು ಆಪ್ತ ಕಾಮ. ಇಂತಹ ಆಪ್ತ ಕಾಮನಿಗೆ ತಪಸ್ಸು ಅಂದರೆ ನಾವು ಕಂಡಿರತಕ್ಕಂಥ ಕೇಳಿರತಕ್ಕಂಥ ವರ್ಷಾನುಗಟ್ಟಲೆ ಕೂತ್ಕೊಂಡು ಯಾರನ್ನೋ ಕುರಿತು, ಈಶ್ವರನನ್ನೋ ಬ್ರಹ್ಮನನ್ನೋ ಕುರಿತು ತಪಸ್ ಮಾಡ್ದ ಅಂತಕ್ಕಂಥದ್ದು ಖಂಡಿತವಾಗಲೂ ಕೂಡ ಹೊಂದುವುದಿಲ್ಲ. ಅಂದ್ರೇನು? ಇಲ್ಲಿ ಜ್ಞಾನ ಅನ್ನುವ ಅರ್ಥವನ್ನೇ ಮಾಡಬೇಕು ಅಂಥೇಳಿ ತತ್ ತಪಃ ಅತಪ್ಯತ ತಪ್ತವಾನ್. ತತ್ ತಪಃ, ತತ್ ಅಂದ್ರೇನು? ಆ ಒಂದು ಜ್ಞಾನಮಯಂ ತಪಃ, ಆ ಜ್ಞಾನಮಯವಾಗಿರತಕ್ಕಂಥ ತಪಸ್ಸನ್ನು ಅತಪ್ಯ ತಪ್ತವಾನ್, ತಪಸ್ಸನ್ನು ತಪಿಸಿದನು, ತಪಸ್ಸನ್ನು ಮಾಡಿದನು. ಏನು ತಪಸ್ಸನ್ನು ಮಾಡಿದನು? ಏನು ಮಾಡ್ದ? ತಪಸ್ಸನ್ನು ಮಾಡಿದ ಅಂದ್ರೆ ಯಾವುದನ್ನು ಆಲೋಚನೆ ಮಾಡ್ತಾ? ಯಾವ ಜ್ಞಾನ? ಜ್ಞಾನ ತಪಸ್ಸು ಜ್ಞಾನ. ಯಾವ ಜ್ಞಾನ ಅಂದರೆ ಸೃಜ್ಯಮಾನ ಜಗದ್ರಚನಾದಿ ವಿಷಯಾಂ ಆಲೋಚನಾಂ ಅಕರೋತ್ ಆತ್ಮ. ಅಂದರೆ ಸೃಜ್ಯಮಾನ ಅಂದ್ರೇನು? ಈಗ ಸೃಷ್ಟಿ ಮಾಡಬೇಕು ಕೂತಿಯಾನೆ, ಅಹುಸ್ಯಾಂ ಅಂತ ಕೂತಿದ್ದಾನೆ, ನಾನು ಬಹುವಾಗುವೆನು ಅಂತ ಕೂತಿದ್ದಾನೆ. ಇಂತಹ ಸೃಜ್ಯಮಾನ ಅಂದ್ರೇನು? ಇವಾಗ ಸೃಷ್ಟಿ ಮಾಡಬೇಕಾಗಿದೆ. ಸೃಷ್ಟಿ ಮಾಡಬೇಕಾಗಿರತಕ್ಕಂತಹ ಜಗತ್ತು, ಅದರ ರಚನಾದಿ ವಿಷಯ. ರಚನೆ ಏನೇನು? ಆ ಜಗತ್ತು ಹೇಗಿರಬೇಕು, ಅದಕ್ಕೆ ವ್ಯವಸ್ಥೆ, ಆದಿ ಅಂದ್ರೇನು? ಅದಕ್ಕೆ ವ್ಯವಸ್ಥೆ ಹೇಗಿರಬೇಕು, ಸ್ಥಿತಿ ಹೇಗಿರಬೇಕು, ಮತ್ತು ಅದರ ಭಂಗ ಯಾವಾಗ ಆಗಬೇಕು, ಎಲ್ಲವೂ ತನ್ನಲ್ಲೇ. ತನ್ನಿಂದಲೇ ಸೃಷ್ಟಿ, ತನ್ನಿಂದಲೇ ಸ್ಥಿತಿ, ತನ್ನಲ್ಲೇ ಲಯ. ಇದು ಹೇಗಾಗಬೇಕು ಎಂಬುದಾಗಿ ಆ ರಚನೆ ವಿಷಯವಾಗಿ ಆಲೋಚನಾ ಅಕರೋತ್. ಅದೇ ಜ್ಞಾನ, ಅದನ್ನು ಮಾಡಿದನು ಎಂಬುದಾಗಿ ಅರ್ಥ. ಅಲ್ಲಿ ಏನು? ಬಹುಸ್ತ್ಯಾಂ ಪ್ರಜಾಯೇಯ, ಬಹುಸ್ತ್ಯಾಂ ಮತ್ತು ಪ್ರಜಾಯೇಯ ಅಂತ ಅನ್ನುವುದಕ್ಕೆ ಹೀಗೆ ಅರ್ಥವನ್ನು ಮಾಡಬೇಕು ಅಷ್ಟೇ ಹೊರತು ತನಗಿಂತ ಭಿನ್ನವಾಗಿ ದ್ವೈತ ಪ್ರಪಂಚವನ್ನು ಪರಮಾತ್ಮನು ಸೃಷ್ಟಿಸಿದನು ಅಂತ ಅಲ್ಲ. ಯಾಕೆ? ಹಾಗೊಂದು ವೇಳೆ ಅರ್ಥ ಮಾಡಿದ್ರೆ ಒಂದು ಅದ್ವೈತ ನೆಲೆ ನಿಲ್ಲೋದಿಲ್ಲ, ಇನ್ನೊಂದು ಅದಕ್ಕೆ ಪ್ರಮಾಣ ಏನು? ಅವೆಲ್ಲ ಶ್ರದ್ಧೆ ಮತ್ತು ಭಕ್ತಿಗೆ ಸಂಬಂಧಪಟ್ಟ ವಿಚಾರ ಅಷ್ಟೆ. ಇದು ಯಾವುದಿದು? ಇದು ಶ್ರದ್ಧಾ ಭಕ್ತಿಗೆ ಸಂಬಂಧಪಟ್ಟ ವಿಚಾರ ಅಲ್ಲ. ಇದು ಯಾವುದಿದು? ಇದು ವಿವೇಕಕ್ಕೆ ಸಂಬಂಧಪಟ್ಟ ವಿಚಾರ, ವಿಂಗಡಿಸಿದ್ರೆ ಇರತಕ್ಕಂಥದ್ದು. ಆದ್ದರಿಂದ ಇಲ್ಲಿ ಇದೇ ಅರ್ಥವನ್ನೇ ಮಾಡಬೇಕು ಎಂಬುದಾಗಿ ಹೇಳ್ತಾ ಇದ್ದಾರೆ. ಇನ್ನು ಮುಂದೆ ಏನು ಹೇಳ್ತಾರೆ? ಈ ಬ್ರಹ್ಮ ಜಗತ್ತನ್ನು ಸೃಷ್ಟಿ ಮಾಡಿದ ಅಂದರೆ ಯಾವುದು ನಾವು ನೋಡ್ತಾ ಇದ್ದೇವೋ ಅಥವಾ ಕೇಳ್ತಾ ಇದ್ದೇವೋ ಅಥವಾ ಪಂಚೇಂದ್ರಿಯಗಳಿಂದ ಯಾವುದನ್ನು ನಾವು ಗ್ರಹಿಸುತ್ತಾ ಇದ್ದೇವೆಯೋ ಅವೆಲ್ಲವನ್ನೂ ಕೂಡ ಏನು ಸೃಷ್ಟಿ ಮಾಡಿದ. ಯಾವಾಗ ಸೃಷ್ಟಿ ಮಾಡಿದ? ತಪಸ್ಸನ್ನು ಮಾಡಿ ಸೃಷ್ಟಿ ಮಾಡಿದ. ತಪಸ್ಸನ್ನು ಮಾಡಿದ ಬಳಿಕ ಅದನ್ನು ಸೃಷ್ಟಿ ಮಾಡಿದ ಅಂತ ನಮ್ಮ ವಿಚಾರ. ಅದು ಮುಂದೆ ಹೇಳ್ತಾರೆ, ಅದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.